ಅಂತ ವಿಶೇಷವಾಗಿರತಕ್ಕಂಥ ನಿನ್ನಿಂದು ತಾವೆಲ್ಲ ಮಹಿಷಾಸುರ ಅಳಿಬೇಕಾಗಿತ್ತಂದ್ರ ಆ ಒಂದು ಕ್ಯಾತಾಯಿನಿಯ ಋಷಿಯ ಮಗಳಾಗಿ ಕಾತಾಯಿನಿ ಅಂತಕ್ಕಂಥ ಜಗನ್ಮಾತೆ ಅವತಾರ ಆಗ್ತದ. ಭೂಮಿ ಮೇಲೆ ಎಲ್ಲ ದೈತ್ರು ಹೋದ್ರು ನಾವೆಲ್ಲ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಎಲ್ಲಾ ದೇವತೆಗಳು ತಮ್ಮ ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾದಂತ ಸಂದರ್ಭದಲ್ಲಿ ಮತ್ತೆ ಪುಣ್ಯಾತ್ಮರೇ ಈ ಸುಂಬ ಮತ್ತು ನಿಸುಂಬ ಅಂತಕ್ಕಂಥ ಉಗ್ರರು ಪುಟಳವನ್ನ ಕೊಡಲಿಕ್ಕೆ ದೇವತೆಗಳ ಅಧಿಕಾರಗಳನ್ನ ಕಿತ್ಕೊಂಡು ತಮ್ಮ ದರ್ಬಾರದಿಂದ ಮೆರಿತಕ್ಕಂಥ ಕೆಟ್ಟ ಕಾಲವನ್ನ ಮತ್ತೊಮ್ಮೆ ಎದುರಿಸ್ತಕ್ಕಂಥ ಪ್ರಸಂಗ ಬರ್ತದೆ. ಅಂತ ಕಾಲವನ್ನ ಎದುರಿಸಲಿಕ್ಕೆ ಬಹುತೇಕ ಇಲ್ಲಿ ತನಕ ಒಬ್ಬೊಬ್ಬರಿದ್ರು, ಇವತ್ತು ಇಬ್ಬರು ಜನ ಬಹಳ ದುಷ್ಟರಾಗಿರ್ತಕ್ಕಂಥ ಸುಂಬ ಮತ್ತು ನಿಸುಂಬರು ದೇವತೆಗಳ ಅಧಿಕಾರವನ್ನು ಕಸ್ಕೊಂಡಾರ. ತಾವೇ ಪುಣ್ಯಾತ್ಮರೇ ಮೆರಿತಾ ಇದ್ದಾರೆ. ಇಂಥದ್ರಿಂದ ಯಾವ ರೀತಿ ನಾವು ಮುಕ್ತರಾಗಬೇಕು ಅಂತಕ್ಕಂಥದನ್ನ ಚಿಂತೆಗೆ ಒಳಗಾದಾಗ ಅಲ್ಲಿ ಪುಣ್ಯಾತ್ಮರೇ ಒಂದು ಉಗ್ರ ರೂಪವನ್ನ ತಾಳಿ ಆ ಒಂದು ಯುದ್ಧ ಭೂಮಿಗೆ ಕ್ರೋಧದಿಂದ ತುಂಬಿರ್ತಕ್ಕಂಥ ಪ್ರಸಂಗವನ್ನ ನೋಡಿ ಎಲ್ಲ ದೇವತೆಗಳು ಆ ಜಗನ್ಮಾತೆಗೆ ತಾವು ಮೊರೆ ಇಟ್ಟಿರ್ತಕ್ಕಂಥ ಸಂದರ್ಭದೊಳಗ ಇಲ್ಲಿ ಯಾರು ಬರ್ತಾರೋ ಅಂತಕ್ಕಿದ್ರೆ ಪುಣ್ಯಾತ್ಮರು ರಕ್ತ ಬೀಜಾಸುರು ಬರ್ತಾ ಇದ್ದಾನೆ ರಣರಂಗಕ್ಕೆ. ಆ ಮಂತ್ರಿ ಇಬ್ರು ನಿಸುಂಬ ಮತ್ತು ನಿಸುಂಬ ಯಾರನ್ನು ಕಳಿಸ್ಕೊಡ್ತಾರಂತ ಕೇಳಿದ್ರ ರಕ್ತ ಬೀಜಾಸುರನನ್ನು ಕಳಿಸ್ಕೊಡ್ತಾ ಇದ್ದಾರೆ. ಈ ರಕ್ತ ಬೀಜಾಸುರ ಕೂಡ ದೇವಿಯನ್ನ ಎದುರಿಸಬೇಕಾಗಿದ್ರೆ ಅವನಲ್ಲಿ ಒಂದು ಸಮರ್ಥವಾಗಿರ್ತಕ್ಕಂಥ ಶಕ್ತಿ ಅದು. ಆತನು ಕೂಡ ಬ್ರಹ್ಮನನ್ನ ಕುರಿತು ಅನನ್ಯ ದಿನಮಾನದಲ್ಲಿ ಅನಂತ ಕಾಲ ತಪಸ್ಸರಿಯನ್ನ ಮಾಡಿ ವರವನ್ನು ಪಡ್ಕೊಂಡಾನ. ಎಂತ ವರ ಪಡೆದಿತ್ತ ಅಂತ ಕೇಳಿದ್ರ, ನನ್ನ ಯಾರಾದ್ರೂ ಬಂದು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿ ನನ್ನ ಶರೀರದಿಂದ ಒಂದು ಹನಿ ರಕ್ತ ಧರಣಿಗೆ ಬಿದ್ರೆ ನನ್ನಂತವ್ರು ಆ ರಕ್ತದಿಂದ ಮತ್ತೆ ಪುಟುದು ಹೇಳ್ಬೇಕು, ಜನ್ಮ ತಾಳ್ಬೇಕ ತಿಳ್ಕೊಂಡು ವರವನ್ನು ಪಡ್ಕೊಂಡು ಬಂದಾನು. ತಥಾಸ್ತು ಅಂದಾನು. ಆ ಒಂದು ಪರಾಕ್ರಮಿ ಆಗಿರತಕ್ಕಂಥ ರಕ್ತ ಬೀಜಾಸುರ ಯುದ್ಧ ಭೂಮಿಗೆ ಬಂದಾನ. ದೇವಿ ಇವತ್ತು ಕಾಳರಾತ್ರಿ ವಾಹನ ಯಾವುದು ಅಂತ ಕೇಳಿದ್ರ ಯಾವ್ದ್ರಿ? ಕತ್ತೆ. ಕತ್ತೆನ ಎದಕ್ ಬಳಸ್ತಾರ್ರಿ? ಹೊರಲಾಕ ಹೌದಲ್ರಿ? ಮತ್ ದೇವಿ ಕತ್ತಿನ ಯಾಕೆ ಬಳಸಿದಳು? ಇಲ್ಲಿ ಕತ್ತೆ ಅಂದ್ರೆ ಅಜ್ಞಾನ ಅಂತ ಬರ್ದಾರ. ಇಲ್ಲಿ ಕತ್ತೆ ಅಂದ್ರೆ ಅಜ್ಞಾನ, ಜ್ಞಾನ ಅಂದ್ರೆ ದೇವತೆ. ಅಜ್ಞಾನವನ್ನು ಅಳಿಸುವ ಸಲುವಾಗಿ ಜಗನ್ಮಾತೆ ಅದರ ಮೇಲ್ ಕೂತಾಳ. ಅಜ್ಞಾನದ ಮೇಲೆ ಜ್ಞಾನ ಸ್ಪರ್ಶ ಮಾಡಿದಾಗ ಬರಿತರಿಲ್ ಪುಣ್ಯಾತ್ಮರು ಬಸವಣ್ಣವರು ಕೂಡ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ನಿಮ್ಮ ಶರಣರ ಸಂಘದಿಂದ ಎನ್ನ ಅನುಭವದ ಕೇಡು ಅಂತ ಹೆಂಗ್ ಬರೀತಾರಲ್ಲ, ಹಂಗಿಲ್ಲಿ ಏನ್ ಮಾಡ್ಯಾಳತ್ತಕ್ಕಿದ್ರೆ ಪುಣ್ಯಾತ್ಮರ ಜಗನ್ಮಾತೆ ಕತ್ತಿಯ ವಾಹನವಾಗಿ ಬಳಸ್ಯಾಳ. ಬಳಸಿ ರಣರಂಗ ಯುದ್ಧ ಭೂಮಿಗೆ ಬಂದಾಳ. ಬಂದಂತ ಪ್ರಸಂಗದೊಳಗೆ ಏನಾಗೈತಿ ಅಂತಕ್ಕಿದ್ರೆ ಘನಘೋರವಾಗಿರ್ತಕ್ಕಂಥ ಯುದ್ಧ ನಡೆದದು. ಯಾವಾಗ ತನ್ನ ಆಯುಧದಿಂದ ಆ ರಕ್ತ ಬೀಜನ ಶರೀರಕ್ಕೆ ಸ್ಪರ್ಶ ಆಗತ್ತದ, ಅವನಿಂದ ರಕ್ತ ಭೂಮಿಗೆ ಸುರಿಲಿಕ್ಕೆ ಆರಂಭ ಆಗ್ತದ. ರಕ್ತ ಸುರಿಲಿಕ್ಕೆ ಆರಂಭ ಆದಾಗ ಅವನಂತ ದೈತ್ಯರು 106 ಜನ ಹುಟ್ಕೊಂಡ್ ಬಿಡ್ತಾರ. ಎಲ್ಲ ದೇವತೆಗಳು ಕೂಡ ಗಾಬರಿ ಆಗಿಬಿಡ್ತಾರ. ದೇವತೆ ಕೂಡ ದೊಡ್ಡ ಚಿಂತೆ ಆಗಿಬಿಡ್ತದ. ದೇವಗತ ಅಂತಾರ, ಇನ್ನು ನಮಗ್ ಉಳಿಗಾಲಿಲ್ಲ, ಯುದ್ಧದೊಳಗ ಅವರಿಗೆ ಜಯ ಆಗ್ತದ, ನಮಗ ಅಪಜಯ ಆಗ್ತದಂತಕ್ಕಂಥದನ್ನ ಎಲ್ಲ ದೇವತೆಗಳು ಕೂಡ ದೊಡ್ಡ ಚಿಂತೆಯನ್ನು ಮಾಡ್ತಾರೆ. ಅಂತ ಸಂದರ್ಭ ಪುಣ್ಯಾತ್ಮರೇ ಜಗನ್ಮಾತೆ ಎಂತ ರೂಪವನ್ನು ತಾಳ್ತಾಳತ್ತಕ್ಕಿದ್ರೆ ಪುಣ್ಯಾತ್ಮರೇ ಭಯಂಕರವಾಗಿರ್ತಕ್ಕಂಥ ಉಗ್ರ ಎಂತಾದತ್ತಕ್ಕಿದ್ರೆ ಶರೀರ ಎಲ್ಲ ನೀಲಿ ಬಣ್ಣದ ಕಪ್ಪಾಗ್ಯದ. ಆಕೆ ಕಣ್ಣಿನಿಂದ ಉರಿ ನೇತ್ರ ಹೊರಗೆ ಬರ್ಲಿಕ್ಕೆ ಹತ್ಯದ. ಆ ಕೋಪ ಉದ್ರೇಕದಿಂದ ತನ್ನ ಈ ಶಿರ ಸಿಡಿತದ. ಅಲ್ಲಿ ಒಳಗಿಂದ ಒಂದು ದಿವ್ಯಾಕಾರವಾಗಿರ್ತಕ್ಕಂಥ ಶಕ್ತಿ ಹೊರಗೆ ಬರುತ್ತದೆ. ಶಕ್ತಿ ಹೊರಗೆ ಬಂದು ಏನ್ ಮಾಡತ್ತಾಳತ್ತಕ್ಕಿದ್ರೆ ಭೂಮಿ ತೂಕದ ನಾಲಿಗೆಯನ್ನ ಹೊರಗೆ ತೆಗೆದು ಬಿಡುತ್ತಾಳೆ. ಕಾಳರಾತ್ರಿ ಇವ್ರನ್ನ ಕೊಲ್ಲುವ ಸಲುವಾಗಿ ಆ ತಾಯಿ ಇಂಥ ಅವತಾರವನ್ನು ತಾಳಬೇಕಾಗಿತ್ತು ಅಂತಕ್ಕಂಥದನ್ನು ಬರ್ತದೆ. ಭಯಂಕರ ಯುದ್ಧ ನಡೀತದ.
ಆ ತಾಯಿ ಏನ್ ಮಾಡಾಕತ್ತಾಳ ಅಂತ ಕೇಳಿದ್ರ, ಇವ್ರನ್ನ ಕೊಲ್ಬೇಕಾದ್ರೆ ಒಂದು ತಪ್ಪಿಲ್ಲಾದ್ರೆ ಒಂದ್ ಹನಿ ಭೂಮಿಗೆ ಬಿತ್ತಂದ್ರೆ ಅವನಂತವ್ರು ಮತ್ತೆ ಹುಟ್ಬಿಡ್ತಾರ. ಅವಾಗ ಏನ್ ಮಾಡಿದಳು ಅಂತ ಕೇಳಿದ್ರೆ, ತನ್ನ ಭೂಮಿ ತೂಕದ ನಾಲಿಗೆಯನ್ನ ಇಡೀ ಬ್ರಹ್ಮಾಂಡ ತುಂಬಾ ಹಾಸಿ ಬಿಡ್ತಾಳ. ಒಬ್ಬೊಬ್ಬ ರಕ್ತವನ್ನು ಕುಡಿಲಿಕ್ಕೆ ಆರಂಭ ಮಾಡ್ತಾಳ. ಹೊಡೆದು ರಕ್ತ ಕುಡಿದು ಹಿಂಗ ನಿರಂತರವಾಗಿ ಹಲವು ದಿನ ಯುದ್ಧ ನಡೀತದ. ಕೊನೆಗೆ ಪ್ರತಿಯೊಬ್ಬನಲ್ಲಿರ್ತಕ್ಕಂಥ ರಕ್ತವನ್ನ ದೇವಿ ಕುಡಿದು ಬಳಿಕ ಎಲ್ಲಾ ದೈತ್ಯರ ಸಂಹಾರ ಆಗ್ತಾರ. ಕೊನೆಗೆ ರಕ್ತ ಬೀಜ ಉಳಿತಾನ. ಹ್ಯಾಗ ಉಳಿತಾನ ತಕ್ಕಿದ ಅವನು ಎಲುವ ಹಂದ್ರಷ್ಟ ಉಳಿತದ. ಆ ಎಲ್ಲ ರಕ್ತವನ್ನು ದೇವಿ ಕುಡಿತಾಳ, ಎಲ್ಲರನ್ನು ತಿಂದಾಳ. ಅದಕ್ಕ ಕೊನೆಗೆ ಆ ದೈತನನ್ನ ದೇವಿ ಎಲುವಿನ ಹಂದ್ರ ಉಳಿದಂತ ರಕ್ತ ಬೀಜನನ್ನು ಕೂಡ ಸಂಹಾರ ಮಾಡ್ತಾಳ. ಇದು ಕಾತಾಯಿನ ಕಾಳರಾತ್ರಿಯ ಜೀವನ ಚರಿತ್ರೆ. ಇದು ಹಿಂದೆ ಇನ್ನು ಶಾಸ್ತ್ರ ಸಮ್ಮತವಾಗಿ ನೋಡ್ಬೇಕಾಗಿತ್ತಂದ್ರ, ಪುಣ್ಯಾತ್ಮರಿ ಇಲ್ಲಿ ರಕ್ತ ಬೀಜಾಸುರ ಯಾರು? ಈಗ ಪುರಾಣ ಹೇಳಿತ್ ನಿಮಗ, ಒಳಗದಾರ ಇಲ್ಲಿ, ನಮ್ಮಲ್ಲಿ ಹೊರಗಿಲ್ಲ ಅವರು. ರಕ್ತ ಬೀಜ ಅಂದ್ರ ನಮ್ಮಲ್ಲಿ ಅದಾನ, ಯಾರವ ಅಂತಕ್ಕಂಥದ್ದು ವಿಚಾರ ಮಾಡೋದದ. ರಕ್ತ ಅಂದ್ರ ಆಸೆ, ಬೀಜ ಅಂದ್ರ ಕಾರಣ. ಆಸೆ ಅದಕ್ಕೆ ಬರೀತಾರ, ಆಸೆ ಮಾಡಲು ಬೇಡ ಒಬ್ಬರಿಗೆ ಬೇಸರ ಆಗಲು ಬೇಡ ಅಂತ ಬರೀತಾರ. ಆಸೆ ಮಾಡ್ಬೇಕಂತ ದುರಾಸೆ ಇರಬಾರ್ದಂತ, ಹೌದಲ್ರಿ? ನೀನು ನಿನ್ನ ಬದುಕಿಗೆ ಏನ್ ಬೇಕಾದನ್ನ ಆಸೆ ಮಾಡ, ಇನ್ನೊಬ್ಬರ ಬದುಕ ಹಾಳಾಗಲಿ ಅಂತಕ್ಕಂಥ ದುರಾಸೆ ಮಾಡಬೇಡ ಅಂತಕ್ಕಂಥ ಮಾತ ಬರೀತಾರ. ನಿನ್ನ ಭೋಗಕ್ಕೆ ನಿನಗೆ ಏನು ನೆಲಕ್ ಬೇಕಾಗಿತ್ತು ಅದನ್ನ ಆಸೆ ಮಾಡ, ನೆಲಕಲಾರದನ್ನ ಆಸೆ ಮಾಡಿದೆ ಅಂದ್ರೆ ನಿನ್ ದುಃಖ ತಂದು ಕೊಡ್ತದ ಅಂತ ಹೇಳ್ತಾರೆ. ಅದಕ್ಕ ಬಂಧುಗಳೇ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರ, ಇಲ್ಲಿ ರಕ್ತ ಅಂದ್ರ ಆಸೆ, ಬೀಜ ಅಂದ್ರ ಪುಣ್ಯಾತ್ಮರ ಕಾರಣ. ಆಸೆಕ್ಕೆ ಕಾರಣ ಆದದ ರಾಗ ಅಂತಕ್ಕಂಥ ಬರೀತಾರ, ವಿಷಯ ಅಂತ ಬರೀತಾರ. ಅದಕ್ಕ ನಿಜಗುಂಡ್ರು ಬರ್ಕೊಂಡು ಬಂದಿರತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ರಾಗದಿಂಬೇರಿನ ಭವ ಬೀಜ ಮುಂಟೆ. ಈ ಭವಕ್ ಬೀಜ ಅಂತಕ್ಕಂಥ ಹೇಳಿದ್ರಲ್ಲ, ರಕ್ತ ಅಂದ್ರ ಆಸೆ, ಬೀಜ ಅಂದ್ರ ಕಾರಣ. ಭವ ಹುಟ್ಟು ಬರ್ಬೇಕಾಗಿದ್ರ ಪುಣ್ಯಾತ್ಮರೇ ಆಸೆ ಅಂತಕ್ಕಂಥದ್ದು ಬರೀತಾರ. ಆಸೆ ಮಾಡಬೇಡ ಒಬ್ಬರಿಗೆ ಬೇಸರ ಆಗಲು ಬೇಡ ಅಂತಕ್ಕಂಥದ್ದು ಕೂಡ ಬರೀತಾರ. ಅದಕ್ಕೆ ನಿಜಗುಂಡ್ರು ಮುಂದುವರೆದು ಪೌರಮಾನು ಭವಬೋಧೆ ಒಳಗೆ ಒಂದು ಮಾತಾ ಬರೀತಾರ, ಸುಖದ ಬೆಂಬಳಿಗೊಂಡು ಸುಖವಿಲ್ಲದೆರ್ದೊಡ ಸುಖವ ನಿಶ್ಚಯಿಸಿ ವಿಷಯದೋಳು ಸುಖಮಯವೆಂದು ತೊಡಿರಿ ಬಿಡದಿರ್ಪ ತತ್ಸುಖ ಬುದ್ಧಿ ರಾಗವೆಂದೆನಿಸುವುದು. ಸುಖ ಐತಿ ಅಂತ ವಿಷಯದೊಳಗೆ ಸುಖ ಐತಿ ಅಂತ ಹೊಂಟಿದೀವಿ ನಾವು. ವಿಷಯದೊಳಗೆ ಸುಖ ಐತಿ ಅಂತ ನಾವು ಹೊಂಟಿದೀವಿ. ವಿಷಯದಾಗ ಸುಖ ಐತೇನ್ರಿ? ಈಗ ಪುಣ್ಯಾತ್ಮರೇ ನೋಡ್ರಬೇಕ್ರ, ಈ ಮದುವೆ ಸಮಾರಂಭದಾಗ ಎಟ್ಟು ಹೌಸಿಲಿ ಇರ್ತಾರ್ರಿ, ಹೌದಲ್ರಿ? ಮದುವೆ ಆರಂಭಗೊಂಡಿರ್ತತಿ. ಆರಂಭಗೊಂಡಾಗ ಎಟ್ ಮಜಾ ಇರ್ತತಿ ಅಂತೀರಿ ನೀವು? ಈ ಮೊದಲನೇ ದಿವಸ ಮದುವೆ ಮನ್ಯಾಗ ಎಷ್ಟು ವಿಜೃಂಭಣೆ ಇರ್ತೈತಿ, ಮದುವೆ ಆದ ಬರೋದು ಸಿರದುಲತ್ತ ಏನ್ ಇರ್ತೈತ್ರಿ? ಒಂದು ಕತೆ ಬರ್ತದ. ಈ ಮದುವೆ ಆಗೋತಿನ ಎಷ್ಟು ಸಡಗರ ಸಂಭ್ರಮ ವೈಭವ ಇರ್ತೈತಿ, ಮದುವೆ ಆದ ಮರದು ಸಿರುದಿಲ್ಲತ್ತ. ಈ ಕಡೆ ಮದುವೆ ಲಗ್ನ ಕಾರ್ಡ್ ಅದ, ಈ ಕಡೆ ಡೈವರ್ಸ್ ಕಾರ್ಡ್ ಅದ ಪೇಪರ್ದಾಗ, ನ್ಯೂಸ್ ಪೇಪರ್ದಾಗ. ಈ ಪತ್ರಿಕೆ ಈ ಪಾನ ಏನ್ ಹೇಳ್ತದಂದ್ರ ಮದುವೆ ಆಮಂತ್ರಣ ಹೇಳ್ತದ, ಈಚೆ ಕಡೆ ಡ್ರೈವರ್ಸ್ ಹೇಳ್ತದ ಕೋರ್ಟಿದಿಂದ ನೋಟಿಸ್ ಬಂದದ ಹೆಂಡತಿ ಗಂಡಗ. ಮತ್ ಮದುವೆಯಾಗ ಸುಖ ಐತೆ ಅಂದಿರ್ಲೆ. 70 ವರ್ಷದ ಮುತ್ಯಾಗ ಕೇಳ್ಬೇಕ್ರ, ಏನಜ್ಜ ನಿನಗೆ ಇನ್ನೊಂದು ಮದುವೆ ಮಾಡೋಣ ಅಂದ್ರ ನನ್ಗ್ಯಾರು ಕೊಡ್ತಾರೋ ತಮ್ಮ ಅಂತ, ನಾವು ಕೊಟ್ರ ಮಾಡ್ಕೊಳ ಅಂತ. ಇಲ್ಲಿ ಈ ಕಡೆ ಮದುವೆ ಆಮಂತ್ರಣ ಪತ್ರಿಕೆ ಪೇಪರ್ದಾಗ ಆಮಂತ್ರಣ ಕೊಟ್ಟಾರ, ಈ ಕಡೆ ಸೋಡ್ಚಿಟ್ ಅಂತ ಬರ್ತದ. ಸುಖ ಎದರಾಗೈತ್ರಿ? ಸುಖ ಎದರಾಗೈತಿ ಅಂತಕ್ಕಂಥದ್ದು ನಾವ್ ಆಲೋಚನೆ ಮಾಡ್ಬೇಕಾಗಿತ್ತು. ನಾವೆಲ್ಲರೂ ಪುಣ್ಯಾತ್ಮರು ವಿಷಯದಾಗ ಸುಖ ಐತಿ ಅಂತ ಬಡದೆ ಆಲಕತ್ತಿದ್ನು, ಹೌದಿಲ್ಲ? ಮತ್ ವಿಷಯದಾಗ ಸುಖ ಇದ್ರ ಗಂಡ ಹೆಂಡತಿ ಕೊನೆವರೆಗೂ ಒಂದ್ ದಿವ್ಸ ಜಗಳ ಆಡ್ಬಾರ್ದವ್, ಹೌದಿಲ್ಲ? ಮತ್ ಮಾಡ್ಕೊಂಡ ಬಳಕ ಡೈವರ್ಸ್ ಅಂತ ಕಾಗದ ಎಂದೂ ತೆಗಿಬಾರ್ದು. ಸುಖಾನ ಐತ್ಲಿ ಅದ್ರ. ಅದಕ್ಕೆ ರಾಮದಾಸರು ಶುಭಮಂಗಲ ತೋರ್ಯಾಮಸ್ತು ಅಂದ್ರತ್ ಲಗ್ನ ಮಂಟಪದಾಗ ಮದುವೆ ನಡೆದಿತ್ತಂತ. 3 ದಿನ 4 ದಿನ 5 ದಿನ 6 ದಿನ 7 ದಿನ 8 ದಿನ 9 ದಿನ 10 ದಿನ 11 ದಿನ 12 ದಿನ 13 ದಿನ 14 ದಿನ 15 ದಿನ 16 ದಿನ 17 ದಿನ 18 ದಿನ 19 ದಿನ 20 ದಿನ 21 ದಿನ 22 ದಿನ 23 ದಿನ 24 ದಿನ 25 ದಿನ 26 ದಿನ 27 ದಿನ 28 ದಿನ 29 ದಿನ 30 ದಿನ 31 ದಿನ 32 ದಿನ 33 ದಿನ 34 ದಿನ 35 ದಿನ 36 ದಿನ 37 ದಿನ 38 ದಿನ 39 ದಿನ 40 ದಿನ 41 ದಿನ 42 ದಿನ 43 ದಿನ 44 ದಿನ 45 ದಿನ 46 ದಿನ 47 ದಿನ 48 ದಿನ 49 ದಿನ 50 ದಿನ 51 ದಿನ 52 ದಿನ 53 ದಿನ 54 ದಿನ 55 ದಿನ 56 ದಿನ 57 ದಿನ 58 ದಿನ 59 ದಿನ 60 ದಿನ 61 ದಿನ 62 ದಿನ 63 ದಿನ 64 ದಿನ 65 ದಿನ 66 ದಿನ 67 ದಿನ 68 ದಿನ 69 ದಿನ 70 ದಿನ 71 ದಿನ 72 ದಿನ
ಶುಭಮಂಗಲ ತೋರ್ಯಾಮಸ್ತು ಅಂತಾಕ ಆನಂದದಾಗಿದ್ದರತ್ತ ಕಡೆಗೆ ಸಾವಧಾನ ಅಂದರತ್ತ ಇವರು ಸಾವಧಾನನ ಅಲ್ಲಿದು ಓಡಿಬಿಟ್ಟಿರತ್ತ ಅವ್ರು. ಈಗ ನೋಡ್ಬೇಕ್ರ ಪ್ರತಿಯೊಬ್ಬರು ನಾ ಬಾಳ ಮಂದಿ ಕೇಳಿನಿ, ಬಹುತೇಕ ನಮ್ಮ ಮಠದಾಗ ಒಬ್ಬ ಹುಡುಗಿದ್ದಿಲ್ಲ, ನಾವು ಕಾಗವಾಡಕ್ಕೆ ಹೋಗಿರ್ಬೇಕು. ಅವ್ ಕಡೆಗೆ ನೇನ ಮತ್ ಮುಂದಿನ ಮರಿ ಆಗಕ್ಕೇನ ನಾವು ಮಠನ ಬಿಟ್ಟು ಹೋಗ್ಬಿಟ್ಟು. ಎಷ್ಟ್ ಮಜಾ ಐತಿ ಮದ್ವೆಯಾಗ್ರಿ. ಮಗ ಮಾತು ಕೇಳಿದ್ರೆ ಮದ್ವಿ ಮಾಡ್ರಿ ಅಂತ ಹೇಳ್ತಾರ. ಮದ್ವ್ಯಾಗ ಸುಖ ಐತಿ ಅಂತ ವಿಚಾರ ಇಟ್ಟಿದ್ರಂದ್ರ ಜಗಳ ಯಾಕೆ ಬರ್ತಾವು? ಹೌದಿಲ್ಲ? ನಿಮ್ಗ ತಿಳಿಯಂಗ ಹೇಳ್ಬೇಕಾಗೈತಿ. 1972ನೇ ಇಸ್ವಿದಾಗ ದೊಡ್ಡ ಬರಗಾಲ ಬಂದಿತ್ತ ನಿಮ್ಗೆಲ್ಲ ಗೊತ್ತೈತಿ. ಗೊತ್ತೈತಿಲ್ರಿ? ಪರಮೇಶ್ವರ ಸಾವ್ಕಾರ ಬರಗಾಲ ಇತ್ತಿಲ್ರಿ ಅವಾಗ. ಹೊಳಸಾಲ ದಂಡಿಗೆ ಸಹಿತ ಹೊಳಿ ಒಣಿಗೆ ಹೋಗಿದ್ದತ್ತು. ನಿಮ್ಮ ಹೆಂಗಾರ ಮಡ್ಯಾನ ದನಗಳು ಕಪ್ಪಿಸ್ತಾವ. ಈ ಹೊಳಸಾಲ ದಂಡ್ಯಾನ ದನಗಳ ಹಸಿರು ಇರ್ಲಿಲ್ಲ ಅಂದ್ರೆ ಹಾಲ ಕೊಡಂಗಿಲ್ಲ. ಹಸಿರು ಇರ್ಲಿಲ್ಲ ಹಾಲ ಕೊಡಂಗಿಲ್ಲ. ಅವ ಪುಣ್ಯಾತ್ಮ ಒಬ್ಬ ಮಿಲಿಟರಿ ಮಾಡಿ ಬಂದಿದ್ದಾವ್, ಎಮ್ಮೆಗಳು ಸಾಕಿದ್ದಾವ್. ಬರಗಾಲ ಬಂದು ಬಿಟ್ಟಿತ್ತು, ಒಣದ ಎಮ್ಮಿಗೆ ಹಾಕ್ಲಕ್ಕತನ ಹಾಲು ಕೊಡೋದು ಬಂದ್ ಮಾಡಿದ್ದವು. ಡೇರಿಗೆ ಹಾಕೋದು ಬರೋದು ಉತ್ಪನ್ನ ಕಡಿಮೆ ಐತಿ, ಏನ್ ಮಾಡ್ಬೇಕು ಗದ್ದಲ್ ತಿಳಿಲಿಲ್ಲ. ಅವೇನ್ ಮಾಡಿದ ಚಿಂಚಲಿ ಜಾತ್ರೆಗೆ ಹೋದವ್. ಚಿಂಚಲಿ ಜಾತ್ರೆಗೆ ಸಣ್ಣ ಹುಡುಗರು ನೋಡ್ಕೊ ಚಸ್ಮಾ ಹಾಕೋತಿರ್ತಾವ ನೋಡ್ರಿ, ಇಲ್ಲಿ ಓಡಾಡ್ಕೋತ ಚಸ್ಮಾ ಹಾಕೋತ ಹಸಿರು ಕಾಣ್ತಿರ್ತಾವ. ಎಂತದ್ ಮಾನ್ಯ ಅವ್ರು ಹಾಕಿರ 45,000 ರೂಪಾಯಿದ ಅದೆಂತ ಕೂಲಿಂಗ್ ಗ್ಲಾಸ್ ಅತ್ತ. ನಂದೇ 45,000ದಲ್ಲಿದ ಈ ಮ್ಯಾಲ ಯಾರೋ ಪುಕಟ್ ಕೊಟ್ಟಾರ ಅವರು, ನಮ್ಗೆ ಯಾರು ಕೊಡೋರ್ದಾರ? ಅವಾಗ ಚಿಂಚಿಲಿ ಜಾತ್ರೆಗೆ ಹೋಗಿ ವಿಚಾರ ಮಾಡಿದವ್. ಆ ಹಸಿರು ತಗೊಂಡ ಹಸಿರು ಕಾಣಕೈತು, ಕರಿ ತಗೊಂಡ ಕರಿದು ಕಾಣಕೈತು. ವಿಚಾರ ಮಾಡಿದ, ನಮ್ 3 ಎಮ್ಮಿಗೆ ಮಾಪು ಬರಂಗ್ ಚಸ್ಮಾ ಮಾಡಿಸ್ಬೇಕಂದ. ಎಮ್ಮಗಳಿಗೆ ಮಾಪು ಬರಂಗ್ ಚಸ್ಮಾ ಮಾಡಿಸ್ಕೊಂಡು ತಗೊಂಡು ಬಂದ. 3 ಎಮ್ಮಗಳಿಗೆ ಹಾಕಿದ. ಒಣದ ತಂದ ಹತ್ರ ಮುಂದ್ ಹೋಗದ. ಜೋರ್ ತಿನ್ನಕತ್ತವ್, ತಿಂದ ಹಾಲು ಕೊಡ್ಲಕತ್ತು. ಎದರಾಗ ಸುಖ ಐತಿ ಅಂತೀರಿ? ಕಣಿಕ್ ಒಣದೈತಿಲ್ರಿ, ಮತ್ ಹಸಿರು ಹೆಂಗ್ ಕಾಣಕೈತಿ? ಭ್ರಾಂತಿ ಎಂಬ ಚಸ್ಮಾ ಹಾಕ್ಯಾನ ಅದಕ್ಕೆ. ನಮಗ ಭ್ರಾಂತಿ ಆಗಿತ್ತು ಸಂಸಾರದಾಗ ಸುಖ ಐತಿ, ಸಂಸಾರದಾಗ ಸುಖ ಐತಿ ಅಂತ ತಿಳ್ಕೊಂಡು. ನಾ ಮೇಲಿನ ಮೇಲೆ ಹೇಳ್ತಾನಿಲ್ರಿ, ಮುತ್ಯಂದ ಗೋಣ್ ಹಿಂಗ ಅಳಿಗಾಡ್ತತಿಲ್ರಿ, ನೋಡಿರಲ್ಲ ಅಳಿಗಾಡೋದ್ರೆ? ಮತ್ ಹೇಳಲ್ಲ ಜೋರಾಗೆ, ಹೆಂಗ್ರಿ ಪೂಜಾರಿ? ಮುತ್ಯಂದ ಹಿಂಗ ಅಳಿಗಾಡ್ತತಿ, ಅಜ್ಜಿದ್ ಹಿಂಗ ಅಳಿಗಾಡ್ತತಿ. ಅತ್ ಸುಖಾರ ಇತ್ತಂದ್ರೆ ಯಾಕೆ ಅಳಿಗಾಡ್ತತಿ? ಅದಕ್ಕ ನಿಜಗುಂಡ್ರು ಬರೀತಾರ, ಶ್ರೀ ಗುರು ವಚನದಿಂ ಅಧಿಕ ಸುದೆ ಉಂಟೆ, ರಾಗದಿಂ ಬೇರಿನ ಭವ ಬೀಜ ಉಂಟೆ. ಭವಕ ಬೀಜ ಆಸೆನ, ಆಸೆದಿಂದ ಬಂದಿದೆ ನಾವು, ಆಸೆ ಇಲ್ಲದ ಬಂದಿಲ್ಲ. ನಮ್ಮ ಆಸೆ ಹೆಂಗಾಗ್ಯಾವ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ನಾವೊಂದ್ ಸ್ವಲ್ಪ ಲೆಕ್ಕ ಹಾಕ್ಬೇಕಾಗೈತಿ. ಬಹಳ ಸುಂದರವಾಗಿ ನಿಜಗುಂಡ್ರು ಬರೀತಾರ ತಮ್ಮ ಪರಮಾನುಭವ ಬದಿಯೊಳಗೆ. ವಿಷಯಗಳಲ್ಲಿ ಬಿಡಲಿರತಕ್ಕಂಥ ಇಚ್ಛಾ ರೂಪವಾದ ರಾಗವೇ ಸುಖ ದುಃಖಗಳ ರೂಪವಾದ ಭೋಗಗಳಿಗೆ ಕಾರಣವಾಗುತ್ತದೆ ಅಂತ ಬರೀತಾರ. ಇನ್ನೊಮ್ಮೆ ಲಕ್ಷ್ಯ ಕೇಳ್ರಿ, ವಿಷಯಗಳಲ್ಲಿ ಬಿಡದೇ ಇರತಕ್ಕಂಥ ಇಚ್ಛಾ, ವಿಷಯದೊಳಗೆ ನಮ್ಮ ಮನಸ್ಸು ಐತಲ್ಲಿ. ನಿಮ್ ಕೈಯಾಗ 1 ಲಕ್ಷ ರೂಪಾಯಿ ಕೊಡ್ರಿ, ಎಣಸ್ಲಕ್ ಹಚ್ರಿ, ಯಾರು ಬಂದಿರತ್ತೆ ಕೇಳಿ ಗೊತ್ತಿಲ್ಲತ್ತಾರ. ಅವ್ರು ಎಲ್ಲಿರ್ತೈತ್ರಿ? ಇಂದ ರೊಕ್ಕದಾಗ ಸುಖ ಐತೇನ್ರಿ? ಮತ್ ಮನೆ ಕೊರೋನಾ ಆದಾಗ ರೊಕ್ಕ ಬಾಳ್ ಕೊಟ್ಟಿರಲ್ಲ, ಯಾರು ಉಳಿಲಿಲ್ಲ. JCB ಎತ್ತಿ ಹೋಗೋದ್ರು ನೋಡ್ರಿ. ಇಲ್ಲ ಬರಿತಾರ ಅವರು, ವಿಷಯಗಳಲ್ಲಿ ಬಿಡದೇ ಇರತಕ್ಕಂಥ ಇಚ್ಛಾರೂಪವಾದ ರಾಗವೇ ಸುಖ ದುಃಖಗಳ ರೂಪವಾದ ಭೋಗಗಳಿಗೆ ಕಾರಣವಾಗುತ್ತದೆ ಅಂತಕ್ಕಂಥ ಮಾತು ಬರೀತಾರೆ. ಕಾರಣ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಪುಣ್ಯಾತ್ಮರೇ ಭೋಗಗಳಂದ್ರೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳೆಂಬ ಅರಿಷಡ್ ವರ್ಗಗಳು ಸಂಸಾರ ದುಃಖ ಅಂತ ಕರೆದಾರ. ಇದು 6 ಹಿತವರು ಈ 3ರೊಳಗು, ದಾರುಣಿಯೋ, ನಾರಿಯೋ, ಸಿರಿಯೋ. ಆಪತ್ತು ಕಾಲದೊಳಗೆ ಯಾರೋ ನಿನಗಾಗೋದಿಲ್ಲ. 6 ಹಿತವರೊಂದು ನೆರೆ ನಂಬದಿರು ಅಂತ ಹೇಳ್ತಾರೆ. ಯಾರು ಹಿತವರು? ಯಾರು ನಂಬಬೇಡಪ್ಪ. ಯಾರಿಗ ಆಪತ್ತು ಕಾಲ ಬಂದಾಗ ಮಂಗ್ಯ ತನ್ನ ಮರಿನ ಮಗಲಾಗಿ ಹಿಡ್ಕೊಂಡಿತ್ತತ್ತು, ನೀರು ಕುತ್ತಿಗೆ ಮಟ್ಟ ಬಂತತ್ತು. ಇನ್ನು ನಾ ಸಾಯ್ತೀನಿ ಅಂದಾಗ ಮರಿ ತೆಳಗಿಟ್ಟು ಮ್ಯಾಲ ನಿಂತತ್ತ. ಹೌದಿಲ್ಲ?
ತಾಯಿ ಹಿತಳು ಅಂತಕ್ಕಂಥ ವಿಚಾರ ಬಂದ್ರ ಕರ್ಣ ಹೇಳ್ತಾನ, ಹುಟ್ಟಿದ ತಕ್ಷಣ ನನಗೆ ನೀರ್ಯಾಗಿ ಬಿಟ್ಟಳು ತಾಯಿ. ಯಾರ ಹಿತವರು? ಸುತನ ಹಿತನೆಂದು ಕಂಸ ತನ್ನ ತಂದಿನ ಬಂದಿ ಖಾನೆಗಿಟ್ಟು ರಾಜಭಾರ ಮಾಡ್ತಾರಿಲ್ಲ. ಅದಕ್ಕೆ ಏನ್ ಮಾಡ್ತಾಳೆ ಕೈಕೆ, ನನ್ನ ಮಗ ಪಟ್ಟಕ್ಕೆ ಇರ್ಬೇಕು, ರಾಮ ವನವಾಸಕ್ಕೆ ಹೋಗ್ಬೇಕು, ಇಚ್ಛಾ ಮಾಡ್ರಿಲ್ಲ. ಅದಕ್ಕೆ ಇವೆಲ್ಲ ಪುಣ್ಯಾತ್ಮರು ಏನು ಅಂತ ಕೇಳಿದ್ರೆ, ಆಶೆ ಪರಂ ದುಃಖಂ, ನಿರಾಶೆ ಪರಂ ಸುಖಂ. ಸುಖರಹಿತಗಳಾಗಿರ್ತಕ್ಕಂಥ ವಿಷಯಗಳನ್ನ ತಮ್ಮ ಜೀವನ ಧ್ಯೇಯಗಳಾಗಿ ಮಾಡಿಕೊಂಡಾರು ಅಂತಕ್ಕಂಥ ಮಾತು ಬರೀತಾರೆ. ಸುಖರಹಿತವಾಗಿರ್ತಕ್ಕಂಥ ಸುಖ ಇಲ್ಲ. ಅಮೃತ ಅಂತ ತಿಳ್ಕೊಂಡಿದ್ದೆ ನಾವು, ಹೌದಿಲ್ಲ? ಬಹಳ ಮಂದಿಗೆ ಪುಣ್ಯಾತ್ಮರ ರಸದೊಳಗ ಆನಂದ ಐತೆ ಅಂತ ಹೇಳ್ರಿ. ನಾ ಆಗಲೇ ಹೋಗೋ ಕಾಲಕ್ಕೆ ಇಬ್ಬರು ಮಂದಿ ಒಬ್ರಿಗೊಬ್ರು ಟಕ್ಕರ್ ಹೊಡ್ಕೊಂಡು ಬಿದ್ದಿರಲ್ಲಿ. ಯಾಕೆ ಬಿದ್ದಿರೋರು? ರಸ ತಗೊಂಡ್ ಹೊಂಟಿದ್ರು. ಕಬ್ಬಿನ ರಸ ಅಲ್ರಿ, ಆ ಕಡೆ ಈಗೆಲ್ ಕಬ್ಬಿನ ರಸದಾಗ ಸುಖ ಇತ್ತಂದ್ರೆ ರೋಡ್ ಮೇಲೆ ಯಾಕೆ ಬೀಳ್ತಾರ್ರಿ? ಒಬ್ಬೊಬ್ರಿಗೆ ಪುಣ್ಯಾತ್ಮರೇ ಹಿಂಗ್ ಬಡದು ಹಿಂಗ್ ಹಿಡ್ಕೊಂಡು ಹೋಗ್ತಾರ. ಅದು ತಗೊಳ್ಳಾರ್ದ ಇದು ಭೋಗಕ್ ಬರುದಿಲ್ರಿ ಅಂತಾರ. ಎದರ ಸುಖ ಐತಿ ಅಂತೀರಿ ನೀವು? ನಮಗ ವಿಷಯ ಭ್ರಾಂತಿ ಆಗ್ಲಕತ್ತದ ಅಂತೀರಿ ನೀವು. ನೀ ಹಿಂಗ್ 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 ತಿಕ್ಕಿ ಬಡಿತಾರತ್ತಾರ. ಯಾಕೆ ಬಡಿತಾರ ಹೇಳ್ರಿ? ನಿಮ್ಮನ್ ಕೇಳ್ಬೇಕು ಇವ್ರ ಪಾಪ. ಇವ್ರಿಗೆ ಇವ್ರು ಬಿ ಒಂದ್ ತುಸು ಮಂದಿ ಆ ಕಡೆ ಜೇವರಿಗೆ ಅದ ಗುಲ್ಬರ್ಗ ಸೈಡ್ ಹೋಗ್ತಾನ, ಅವ್ರು ಹಾಕತ್ತಾರ. ಅವ್ರದ್ದು ದೊಡ್ಡ ಚೀಲನ ಮಾಡಿರ್ತಾರ ನೋಡೀನಿ. ಹಿಂಗ್ ಮಾಡಿ 3 ಸಲ ಬಡಿತಾನತ್ತ. ಆಣಿ ಮಾಡಿ ಹೇಳ್ತಾನ, ಕಟ್ಕೊಂಡಾಕಿನ್ ಬಿಡ್ತಾನ, ಕರಿ ಇದನ್ ಬಿಡಂಗಿಲ್ಲ ತಾನತ್ತ. ಸುಖ ಐತೇನ್ರಿ? ಡಾಕ್ಟರ್ ಹೇಳ್ತಾನ, ಅಪ್ಪ ಮನ್ಯಾಗ ಗುರ್ಕೋತಿತ್ತ, ದವಾಖಾನೆಗೆ ಓದಿರತ್ತದನ್. ಇನ್ನು ಬಿಡಿ ಗಿಡಿ ಸೇಯಬೇಡ, ಸಿಗರೇಟ್ ಸೇಯಬೇಡ ಅಂತ ಹೇಳಿದ ಡಾಕ್ಟರ್. ಮನ್ಯಾಗ ಬಂದ ತುಡುಗಲಿ ಇವನು ಹಚ್ಚಿದ ಚುಟ್ಟ. ಹೆಣ್ತಿ ಬಂದ್ ಹೇಳಲಿಕ್ಕೆ ಮೊದಲ ಡಾಕ್ಟರ್ ಹೇಳ್ಯಾನ, ಪುಣ್ಯಾತ್ಮ ಯಾಕೆ ಸೇಯ್ಲಕತ್ತಿದಿ? ಮತ್ತ ಅದ್ರಾಗ ಸುಖ ಇತ್ತಂದ್ರ ಅವಾಗಿದ್ರ ಡಾಕ್ಟರ್ ಯಾಕೆ ಬೇಡತ್ತಿದ್ರು? ಹಚ್ಚಿದ ಸಿಗರೇಟ್ ಸುಟ್ಕೋತ್ ಬರಾಕತ್ತಿತ್ತ. ಸಿಗರೇಟ್ ಹೇಳ್ತತ್ ಹೆಣ್ತಿಗೆ, ನೀ ಕಟ್ಕೊಂಡ್ ಅವನ ಜೋಡಿ ಇರ್ಲಾಕ್ ಬಂದಿದಿ, ನಾವ್ ತಗೊಂಡ್ ಹೋಗ್ಲಕ್ ಬಂದಿನಿ, ನನಗ ನಿನಗ ಇಟ್ಟ ವ್ಯತ್ಯಾಸ ತಿಂತ. ನೀನು ಕಟ್ಕೊಂಡ್ ಅವನ ಜೋಡಿ ಬಾಳ್ವೆ ಮಾಡ್ಲಕ್ ಬಂದಿದಿ, ನಾ ಅವನ ಜೋಡಿ ಬಂದ್ ಅವನ್ ತಗೊಂಡ್ ಹೋಗ್ಲಕ್ ಬಂದಿನಿ, ನನಗ ನಿನಗ ವ್ಯತ್ಯಾಸ ಅಟ್ಟೈತಿ. ಸುಖ ಎದ್ರಾಗ ಐತ್ರಿ? ಬಹಳ ವಿಚಾರ ಮಾಡ್ತಕ್ಕಂಥ ಸುಖಾನೇ ಬೇಕಂತ ಹಾಕ ಹೊಡ್ಯಾಕತ್ತಿತ್ತು ಜಗತ್ತೆಲ್ಲ. ಸುಖ ಸುಖ. ತುಕಾರಾಮ್ ಮಹಾರಾಜ್ ಹೇಳ್ತಾರ, ಧೋಂಡೂನು ಪಾರಿ ಚಾರಿ ಖಾನಿ ಜಗಾಮದಿ ಸುಕ್ಕಿ ಕೋನಿ ಅಂತ ಹೇಳ್ಯಾರ. ತಿರುಗಾಡಿ ಬಂದ್ 4 ಕೋಣೆದಾಗ ಇವರು ಕಲ್ಲಿನ ತಾಳ ಬಡ್ಕೊಂಡು ಹೊರಕಂಗಿ ಹಾಕೊಂಡ್ ಹೊಂಟಿದ್ರತ್ತ. ಅದ್ರ ಕಡೆದ ಒಂದ್ ಚಲೋ ಏನೋವ ಕಾರ್ನಾಗ ಬಂದ್, ಆಗೇಲಿ ಏನೋ ಇರ್ಲಾಗಿದ್ ಬಿಡ್ರಿ. ಮತ್ ನೀವ್ ಏನ್ರ ಅಂದಿರ್ಬತ್ ಬೆರಿಕಿ. ಕಾರ್ನಾಗ ಹೊಂಟಿದತ್ತ, ಕೋಟ್ ಹಾಕಿದ, ಸೂಟ್ ಬೂಟ್ ನೋಡ್, ಅವ್ರದ್ ನೋಡ್ ಜೀವನ, ನಿಂದ್ ನೋಡ್ ಹೆಂಗೈತಿ, ನಿಂದ್ ಕಲ್ಲಿನ ತಾಳ. ನೀವಂತೀರಿಲ್ಲ ನೋಡಲಿ, ನೆರ್ಮನೆಕ್ಕೆ ಎಂತದ ಡಾಗಿನ್ ಹಾಕೊಂಡ ಕೊಳ್ಳಾಗಿ ಲಕ್ಷ್ಮೀ ಸರ ತಂದಾಳ, ಟಿಕ್ಕಿ ತಂದಾಳ, ಹಿಂಗ್ ಎದಿ ಬಡ್ಕೋತಿರ್ತಿರಿಲ್ಲ. ನಂದು ನೋಡ ಏನೊಂದು ತಂದು ಕಟ್ಟಿದಿ, ಅದೇ ಧಾರಣ ಜನ್ಮ ಆಗೈತಿ ನಂದು, ಬಡಿತಾರಿಲ್ಲ. ಅವಾಗ ತುಕಾರಾಮ್ ಮಹಾರಾಜ್ ಹೇಳ್ತಾರತ್ತ, ದೋಂಡುನು ಪಾರಿ ಚಾರಿ ಖಾನಿ ಜಗಾಮದಿ ಸುಕ್ಕಿ ಕೋನಿ. ತಿರುಗಾಡಿದ 4 ಖಾನೆದಾಗ ಯಾರು ಸುಖದಾಗದಾರತ್ತ ಬಂದ್ ಹೇಳ ನನಗ. ಯಾರು ಸುಖದಾಗದಾರ್ರಿ? ಇಲ್ಲಿ ನಮ್ದು ಈಗ ಅಮಾಸಿ ದಿವಸ ಟೈಮ್ ಬಂದಿರ್ತಾರೆ, ಚಲೋ ಚಲೋ ಮಂದಿನ ಬಂದಿರ್ತಾರೆ, ಎಲ್ಲಾರು ಒಂದು ತೊಂದ ಬಂದಿರ್ತಾರ.